ಬ್ರಹ್ಮವೈವರ್ತ ಪುರಾಣದ ಮೊದಲ ಖಂಡ ಬ್ರಹ್ಮಖಂಡದಲ್ಲಿ ನಿನ್ನೆಯ ದಿನ ಬ್ರಹ್ಮದೇವರ ಮಗನಾದಂತಹ ನಾರದರ ಚರಿತ್ರೆಯನ್ನು ನಾವು ವಿಸ್ತಾರವಾಗಿ ಕೇಳ್ತಾ ಬಂದ್ವಿ. ಬ್ರಹ್ಮದೇವರ ಶಾಪದಿಂದಾಗಿ ಉಪಬರ್ಹಣ ಎನ್ನುವಂತಹ ಗಂಧರ್ವ ರಾಜನಾಗಿ ಮರಣವನ್ನು ಹೊಂದಿದಾಗ ದೇವರ ಅನುಗ್ರಹದಿಂದಾಗಿ ಮರಣವನ್ನೇ ಜಯಿಸಿ ವಿಶೇಷವಾಗಿ ಕೃಷ್ಣದೇವರ ಅನುಗ್ರಹವನ್ನು ಸಂಪಾದಿಸಿದವ. ನಂತರ ಅದೇ ಬ್ರಹ್ಮದೇವರ ಆಜ್ಞೆಯಂತೆ ಬ್ರಹ್ಮದೇವರ ಇಚ್ಛೆಯಂತೆ ದಾಸಿ ಪುತ್ರನಾಗಿ ಹುಟ್ಟಿದ್ದಾನೆ. ಕೇವಲ 5 ವರ್ಷದ ಚಿಕ್ಕ ಬಾಲಕ ಅನಾಥನಾಗಿ ಇರಬೇಕಾದಂತಹ ಕಾಲದಲ್ಲಿಯೂ ಕೂಡ ನಿರಂತರ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಗುರುಗಳ ಸನ್ನಿಧಿಯಲ್ಲಿದ್ದುಕೊಂಡು ಭಗವತ್ ತತ್ವಜ್ಞಾನವನ್ನು ವಿಶೇಷವಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತನ ತತ್ವಜ್ಞಾನವನ್ನು ಸಂಪಾದಿಸಿದ ನಾರದ ಗಂಗಾ ತೀರದಲ್ಲಿ ಕುಳಿತು ಭಗವಂತನ ಚಿಂತನೆಯಲ್ಲಿ ತೊಡಗಿದ್ದಾನೆ. ಭಗವಂತನಲ್ಲಿ ತನ್ಮಯನಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು ಪುನಃ ಆ ನಾರದರಿಗೆ ನೀನು ವಿವಾಹವಾಗಬೇಕು, ನಿನ್ನಲ್ಲಿರ್ತಕ್ಕಂತಹ ಈ ತತ್ವಜ್ಞಾನ, ಈ ಭಕ್ತಿ, ಭಗವತ್ ಚಿಂತನೆಯನ್ನು ನಿನ್ನ ಮುಂದಿನ ಪರಂಪರೆಗಳಿಗೆ ನಿನ್ನ ಮಕ್ಕಳಿಗೆ ನೀಡಬೇಕು ಅಂತ ಕೇಳಿದಾಗ ಆ ದಾಸಿ ಪುತ್ರ ನಾರದ ತುಂಬ ಹೆದರುತ್ತಾನೆ. ಸ್ತ್ರೀಯರ ಸಂಘದಲ್ಲಿಯೇ ಮುಳುಗಿ ಎಷ್ಟೋ ಜನ ತಮ್ಮ ಜೀವನವನ್ನೇ ವ್ಯರ್ಥ ಮಾಡಿಕೊಂಡಿದ್ದಾರೆ. ಅದರಿಂದಾಗಿ ಕೇವಲ ಲೌಕಿಕ ಸುಖದಲ್ಲಿಯೇ ನಮ್ಮನ್ನು ಮುಳುಗಿಸತಕ್ಕಂತಹ ಈ ವಿವಾಹ ನನಗೆ ಬೇಡ ಅಂತ ಹೇಳಿದಾಗ ಬ್ರಹ್ಮದೇವರು ತುಂಬ ಆ ವಿವಾಹ ಸಂಸ್ಕಾರದ ಮಹತ್ವವನ್ನು, ಸ್ತ್ರೀಯರ ಔನ್ನತ್ಯವನ್ನು ತುಂಬ ಸುಂದರವಾಗಿ ಹೇಳ್ತಾರೆ. ಆದರೂ ಕೂಡ ಅದು ನಾರದರಿಗೆ ಮನವರಿಕೆ ಆಗುವುದಿಲ್ಲ. ಅತ್ಯಂತ ಪತಿವ್ರತೆಯರಾದಂತಹ ಅನೇಕ ಸ್ತ್ರೀಯರ ಪರಿಚಯವನ್ನು ಬ್ರಹ್ಮದೇವರು ಮಾಡಿದಾಗ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರಗಳನ್ನು ಮಾರ್ಮಿಕವಾದಂತಹ ಶೈಲಿಯಲ್ಲಿ ನಾರದರು ಹೇಳ್ತಾರೆ. ಸಾಧ್ವಿ ಭೋಗ್ಯಾಚ ಕುಲಟಾಹ ತಾಸ್ಸರ್ವ ಸ್ವಾರ್ಥತತ್ಪರಾಹ ಅಂತ. ಸ್ತ್ರೀಯರಲ್ಲಿ 3 ಬಗೆಯ ಸ್ತ್ರೀಯರಿದ್ದಾರೆ. ಸಾಧ್ವಿ ಸ್ತ್ರೀಯರು, ಭೋಗ್ಯ ಸ್ತ್ರೀಯರು, ಕುಲಟಾ ಸ್ತ್ರೀಯರು ಎಂಬುದಾಗಿ. ಕುಲಟಾ ಸ್ತ್ರೀಯರು ಅಂತ ಹೇಳಿದ್ರೆ ಮದುವೆಯಾಗಿ ತನ್ನ ಪತಿಯ ಜೊತೆಗೆ ಐಕ್ಯಮತ್ಯದ ಜೀವನ ಮಾಡಬೇಕು ಎನ್ನುವ ಆಲೋಚನೆ ಅವಳಿಗೆ ಯಾವತ್ತೂ ಬರುವುದಿಲ್ಲ. ಯಾವತ್ತೂ ಕೂಡ ಪರಪುರುಷರ ಪರ ಸಂಪತ್ತಿನ ಮತ್ತೊಬ್ಬರ ಮನೆಯ ಸಂಪತ್ತಿನ ಮೇಲೆ ಅವಳ ಆಲೋಚನೆ ಇರ್ತದೆ. ಸಹವಾಸ ನನಗೆ ಬೇಡ. ಇನ್ನು ಅವರಿಗಿಂತ ಉತ್ತಮರಾದವರಿದ್ದಾರೆ. ಪತಿಯ ಜೊತೆಗೆ ಐಕ್ಯಮತ್ಯದ ಜೀವನವನ್ನು ಮಾಡಬೇಕು, ತನ್ನಲ್ಲಿ ಪಾತಿವ್ರತ್ಯ ಒಳ್ಳೆಯ ರೀತಿಯಲ್ಲಿ ಇರಬೇಕು, ಪತಿಯನ್ನು ನಾನು ಯಾವತ್ತೂ ಕೂಡ ಕಳೆದುಕೊಳ್ಳಬಾರದು ಅನ್ನತಕ್ಕಂತಹ ಒಂದು ಒಳ್ಳೆಯ ಪಾತಿವ್ರತ್ಯ ಇರ್ತದೆ ಅವರಲ್ಲಿ. ಆದರೆ ಎಲ್ಲಿಯ ತನಕ ಅಂತ ಹೇಳಿದ್ರೆ ಭೋಗ ಇರುವ ತನಕ. ಪತಿಯಲ್ಲಿ ಎಲ್ಲಿಯ ತನಕ ಸಂಪತ್ತಿರ್ತದೆ, ಎಲ್ಲಿಯ ತನಕ ಶಕ್ತಿ ಇರ್ತದೆ, ಅಲ್ಲಿಯ ತನಕ ತಾನು ಗಂಡನ ಜೊತೆಗೆ ಇರುವುದು. ಗಂಡನಲ್ಲಿ ಸಂಪತ್ತಿಲ್ಲ, ಗಂಡನ ಮನೆಯಲ್ಲಿ ಸುಖ ಇಲ್ಲ ಅಂತಾದಾಗ ಕೆಟ್ಟ ಆಲೋಚನೆಗಳಿಗೆ ಅವಳು ಹೊರಡ್ತಾಳೆ. ಇವಳು ಮಧ್ಯಮಳು ಅಂತ ಕರೆಸ್ತಾಳೆ, ಭೋಗ್ಯಾಸ್ತ್ರೀಯನ್ನು ಕರೆಸ್ತಾಳೆ. ಇಂತಹ ಸ್ತ್ರೀಯರನ್ನ ನಂಬಿ ನಾನು ಯಾವ ರೀತಿಯಲ್ಲಿ ಧರ್ಮದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ? ಇನ್ನು ಬ್ರಹ್ಮದೇವರೇ ಹೇಳಿದ ಹಾಗೆ ನೀನೇ ಹೇಳಿದೆ, ಸಾಧ್ವಿ ಸ್ತ್ರೀಯರಿದ್ದಾರೆ. ಆ ಸಾಧ್ವಿ ಸ್ತ್ರೀಯರ ಜೊತೆಗಿದ್ದು ಧರ್ಮ ಸಾಧನೆಯಲ್ಲಿ ಒಳ್ಳೆಯ ರೀತಿಯ ಔನ್ನತ್ಯವನ್ನ, ಯಾರ ಸಂಘವೂ ಇಲ್ಲದೆ ತಪಸ್ಸಿನಲ್ಲಿ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಎಂತಹ ಸಾಧನೆಯನ್ನು ಮಾಡಬಹುದು, ಅದಕ್ಕಿಂತ ಎತ್ತರದ ಸಾಧನೆಯನ್ನ ಸಾಧ್ವಿಯ ಅತ್ಯಂತ ಪತಿವ್ರತೆಯಾದಂತಹ ಸ್ತ್ರೀಯ ಜೊತೆಗೆ ಇದ್ದು ಧರ್ಮ ಸಾಧನೆಯನ್ನ, ಪುಣ್ಯ ಸಂಪಾದನೆಯನ್ನ ಮಾಡಬಹುದು ಅಂತ ಹೇಳಿದೆ. ಆದರೆ ಅವಳು ಕೂಡ ಪರಲೋಕ ಧಿಯಾ ಸಾಧ್ವಿ ತತೇಹ ಯಶಸಾತ್ಮನಃ. ತುಂಬ ಸುಂದರವಾದ ಮಾತುಗಳನ್ನು ನಾರದರು ಹೇಳ್ತಾರೆ. ಅತ್ಯಂತ ಪತಿವ್ರತೆಯಾದಂತಹ ಸ್ತ್ರೀ, ಧರ್ಮಶಾಸ್ತ್ರದ ಧರ್ಮದ ಅತ್ಯಂತ ನಿಷ್ಠೆಯನ್ನು ಹೊಂದಿದವಳು. ಎಲ್ಲಿ ಒಂದು ಚಿಕ್ಕ ತಪ್ಪು ಮಾಡಿದರೂ ತನಗೆ ಪಾಪ ಬರುವುದೋ ಎನ್ನುವಂಥ ಭಯದಿಂದಾಗಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಕೂಡ ಅತ್ಯಂತ ಸಾತ್ವಿಕ ಆಲೋಚನೆ, ಪತಿಯ ಜೊತೆಗೆ ಎಲ್ಲ ರೀತಿಯಲ್ಲಿಯೂ ಧರ್ಮ ಸಂಪಾದನೆಯನ್ನು ಮಾಡ್ತಾ ಇರುವವಳು. ಅಂಥವಳ ಜೊತೆಗೆ ಇದ್ದು ನಾನು ಕೂಡ ಧರ್ಮ ಸಂಪಾದನೆ ಮಾಡಬಹುದು ಅಂತ ಹೇಳ್ತಿದೀಯಾ? ಆದರೆ ಈ ಶಾಸ್ತ್ರಗಳು ಸ್ತ್ರೀಯರ ಬಗ್ಗೆ ತುಂಬ
ಪಕ್ಷಪಾತವನ್ನು ಮಾಡಿದ್ದಾರೆ. ನಾರದರ ಈ ಆಕ್ಷೇಪವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಧರ್ಮದ ಶಾಸ್ತ್ರಗಳು ಪುರುಷರಿಗೆ ಕೆಲವು ರೀತಿಯ ಆಚರಣೆಗಳನ್ನು ಹೇಳಿದ್ದಾರೆ, ಸ್ತ್ರೀಯರಿಗೆ ಕೆಲವು ರೀತಿಯ ಆಚರಣೆಗಳನ್ನು ಹೇಳಿದ್ದಾರೆ. ನಾವಿವತ್ತು ಲೋಕದಲ್ಲಿ ನೋಡ್ತೇವೆ, ಸ್ತ್ರೀಯರಿಗೆ ಕೆಲವು ಧರ್ಮಗಳು ಅವಕಾಶವನ್ನೇ ನೀಡುವುದಿಲ್ಲ ಅಂತ. ಆದರೆ ನಾರದರು ಹೇಳ್ತಾರೆ, ಪುರುಷರಿಗಿಂತ ಹೆಚ್ಚು ಎತ್ತರದ ಸ್ಥಾನವನ್ನ, ಪುರುಷರಿಗಿಂತ ಹೆಚ್ಚು ಅವಕಾಶವನ್ನ ನಮ್ಮ ಧರ್ಮಶಾಸ್ತ್ರಗಳು ಸ್ತ್ರೀಯರಿಗೆ ನೀಡಿದ್ದಾವೆ. ಅದನ್ನು ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಸಾಧ್ವಿಯಾದಂತಹ ಸ್ತ್ರೀ ಇದ್ದಾಳೆ, ಅವಳ ಜೊತೆಗೆ ಇದ್ದು ನಿನ್ನ ಧರ್ಮಾಚರಣೆ ಮಾಡು ಅಂತ ಹೇಳ್ತೀಯ, ಆಯಿತು. ಅವಳ ಜೊತೆಗೆ ಇದ್ದು ಎಷ್ಟೇ ಧರ್ಮಾಚರಣೆಗಳನ್ನು ಮಾಡಿದರೂ ಕೂಡ ನಾನು ಸಂಪಾದನೆ ಮಾಡುವ ಪುಣ್ಯದ ಅರ್ಧ ಭಾಗ ಅವಳಿಗೆ ಹೋಗ್ತದೆ. ಧರ್ಮಶಾಸ್ತ್ರಗಳು ಅಷ್ಟು ಪಕ್ಷಪಾತವನ್ನು ಮಾಡಿದ್ದೇವೆ. ಪುರುಷರು ಎಷ್ಟು ಪುಣ್ಯ ಸಂಪಾದನೆಯನ್ನು ಮಾಡಿದರೂ ಕೂಡ ಅದರ ಅರ್ಧ ಪಾಲು ಪತಿವ್ರತೆಯಾದಂತಹ ಪತ್ನಿಯರಿಗೆ ಅದರಲ್ಲಿ ಪಾಲಿದೆ. ಅದೊಂದು ಆ ಸ್ತ್ರೀಯರು ವಿಶೇಷವಾದಂತಹ ದೊಡ್ಡ ದೊಡ್ಡ ವ್ರತವನ್ನು ಮಾಡಬೇಕು ಅಂತಿಲ್ಲ. ದೊಡ್ಡ ದೊಡ್ಡ ಪೂಜೆಗಳನ್ನು, ಉಪವಾಸಾದಿಗಳನ್ನು, ವಿಶೇಷವಾಗಿ ದೈಹಿಕ ಶ್ರಮವನ್ನು ನೀಡತಕ್ಕಂತಹ ದೊಡ್ಡ ದೊಡ್ಡ ವ್ರತಗಳನ್ನು ಅವರು ಮಾಡಬೇಕು ಅಂತಿಲ್ಲ. ಕೇವಲ ತನ್ನ ಪತಿಯು ಮಾಡುವ ಪೂಜೆಯಲ್ಲಿ ಅವಳು ಬೆಂಬಲವನ್ನು ನೀಡಿದರೆ ಸಾಕು, ಆ ಗಂಡನು ಮಾಡಿದ ಪುಣ್ಯದ ಅರ್ಧ ಪಾಲು ಅವಳಿಗೆ ಹೋಗ್ತದೆ. ಅದರಿಂದಾಗಿ ನಾನು ವಿವಾಹನಾಗಿ ಧರ್ಮಾಚರಣೆಯನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿ ಅದರಲ್ಲಿ ಅರ್ಧವನ್ನು ಕಳೆದುಕೊಳ್ಳುವುದಕ್ಕಿಂತ ನಾನು ವಿವಾಹ ಆಗದೆ ನಾನೊಬ್ಬನೇ ಏಕಾಂಗಿಯಾಗಿ ತಪಸ್ಸನ್ನು ಮಾಡ್ತೇನೆ, ಪುಣ್ಯ ಸಂಪಾದನೆಯನ್ನು ಮಾಡ್ತೇನೆ, ಭಗವಂತನ ಅನುಗ್ರಹವನ್ನು ಪಡಿತೇನೆ ಅಂತ ನಾರದರು ಹೇಳುವ ಮಾತು ನಾವೀಗ ಧರ್ಮಶಾಸ್ತ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ನೋಡ್ತೇವೆ. ಪುರುಷ ಧರ್ಮ, ಸ್ತ್ರೀ ಧರ್ಮ ಅಂತ ಹೇಳಬೇಕಾದ್ರೆ ಗಂಡ ಹೆಂಡತಿಯರಲ್ಲಿ ಇರತಕ್ಕಂತಹ ಪುಣ್ಯ ಪಾಪದ ಲೆಕ್ಕಾಚಾರವನ್ನ ಅನೇಕ ಕಡೆಗಳಲ್ಲಿ ಧರ್ಮಶಾಸ್ತ್ರಕಾರರು, ಮಹಾಭಾರತ ಇದನ್ನು ನಿರೂಪಣೆ ಮಾಡ್ತದೆ. ಒಂದು ಮನೆಯಲ್ಲಿ ಐಕ್ಯಮತ್ಯದಿಂದ ಕೂಡಿದ ಒಳ್ಳೆಯ ಪತಿಪತ್ನಿಯರಿದ್ದಾರೆ. ಅದರಲ್ಲಿ ಪತಿ ಗಂಡನಾದವನು ಏನೇ ಕರ್ಮಗಳನ್ನು ಮಾಡಿದರೂ ಕೂಡ, ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿದರೂ ಅದರ ಅರ್ಧ ಪುಣ್ಯ ಹೆಂಡತಿಗೆ ಸಿಗ್ತದೆ. ಅದೇ ಹೆಂಡತಿ ಎಷ್ಟೇ ಒಳ್ಳೆಯ ಪುಣ್ಯ ಕೆಲಸವನ್ನು ಮಾಡಿದರೂ ಕೂಡ ಅದರ ಪಾಲು ಅವಳಿಗೆ, ಅದರಲ್ಲಿ ಅರ್ಧ ಪಾಲು ಗಂಡನಿಗೆ ಅಂತ ಇಲ್ಲ. ಅಂದ್ರೆ ಒಂದು ಹೆಣ್ಣು ತಾನು ಎಷ್ಟು ಒಳ್ಳೆಯ ಧರ್ಮ ಕೆಲಸವನ್ನು ಮಾಡಿದರೂ ಅದರ ಎಲ್ಲ ಪುಣ್ಯ ಸಂಪಾದನೆಯನ್ನು ಅವಳು ಸಂಪಾದನೆ ಮಾಡಬಹುದು. ಅದು ಅವಳಿಗೆ ಇರತಕ್ಕಂಥ ಒಂದು ವಿಶೇಷ ಶಕ್ತಿ. ಹಾಗೆಯೇ ಕೆಟ್ಟ ಕೆಲಸವನ್ನು ಮಾಡಿದಾಗ ಹೇಗೆ ಈ ವ್ಯವಸ್ಥೆ, ಪುರುಷರು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅದರ ಅರ್ಧ ಪಾಲು ಸ್ತ್ರೀಯರಿಗೆ ಹೋಗುವ ಹಾಗೆ ಕೆಟ್ಟ ಕೆಲಸವನ್ನು ಮಾಡಿದಾಗಲೂ ಅರ್ಧ ಪಾಪ ಸ್ತ್ರೀಯರಿಗೆ ಸಿಗ್ತದ ಅಂತ ಹೇಳಿದ್ರೆ ಧರ್ಮಶಾಸ್ತ್ರಗಾರರು ಅದನ್ನು ಒಪ್ಪುವುದಿಲ್ಲ. ಪುರುಷರು ಏನೇ ಕೆಟ್ಟ ಕೆಲಸವನ್ನು ಮಾಡಿದರೂ ಅದರ ಪೂರ್ಣ ಪಾಪದ ಫಲ ಅದು ಅವರಿಗೆ, ಅದರಲ್ಲಿ ಸ್ತ್ರೀಯರ ಪಾಲು ಇಲ್ಲ. ಅದೇ ಸ್ತ್ರೀಯರು ಏನೇ ಪಾಪಕರ್ಮವನ್ನು ಮಾಡಿದರೂ ಅದರ ಅರ್ಧ ಪಾಲು ಪುರುಷರಿಗಿದೆ. ಪುಣ್ಯ ಪಾಪ ಹೀಗೆ ಎರಡು ಕಡೆಯಲ್ಲಿಯೂ ಕೂಡ ಸ್ತ್ರೀಯರಿಗೆ ಒಂದು ವಿಶೇಷವಾದಂತಹ ಅವಕಾಶವನ್ನು ಧರ್ಮಶಾಸ್ತ್ರಕಾರರು ನೀಡಿದ್ದಾರೆ. ಹಾಗಾಗಿ ಇಂತಹ ದಾಂಪತ್ಯದಲ್ಲಿ ನಾನು ಏನೂ ತಪ್ಪು ಮಾಡದೇ ಇದ್ದರೂ ಒಂದು ವೇಳೆ ಅವಳು ತಪ್ಪು ಮಾಡಿದರೆ ಅದರ ಪಾಪವನ್ನು ನಾನು ಉಣಬೇಕು, ನಾನು ಎಷ್ಟೇ ಪುಣ್ಯ ಸಂಪಾದನೆ ಮಾಡಿದರೂ ಅದರ ಅರ್ಧ ಪುಣ್ಯ ಅವಳಿಗೆ ಹೋಗ್ತದೆ. ಅಂಥವರಿಗೆ ನನಗೆ ವಿವಾಹ ಬೇಡ, ನಾನು ಏಕಾಂಗಿಯಾಗಿ ತಪಸ್ಸನ್ನು ಮಾಡ್ತೇನೆ ಅಂತ ತುಂಬ ದೈನ್ಯದಿಂದಾಗಿ ನಾರದರು ಕೇಳ್ತಾರೆ. ಆ ಸಂದರ್ಭದಲ್ಲಿ ತುಂಬಾ ಮಾತುಗಳನ್ನು ಹೇಳ್ತಾರೆ ಸ್ತ್ರೀಯರ ಬಗ್ಗೆ ನಾರದರು. ದುರ್ಜ್ಞೇಯಂ ತದಭಿಪ್ರಾಯಂ ನಿಗೂಢಂ ಕರ್ಮ ಕೇವಲಂ. ಜಗತ್ತಿನಲ್ಲಿ ಯಾವ ವಸ್ತುವನ್ನು ಬೇಕಾದರೂ, ಯಾವ ಪ್ರಸಂಗವನ್ನು ಬೇಕಾದರೂ ಕಷ್ಟಪಟ್ಟು ಅರ್ಥ ಮಾಡಿಕೊಳ್ಳಬಹುದು. ಸ್ತ್ರೀಯರ ಮನಸ್ಸನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದುರ್ಜ್ಞೇಯಂ ತದಭಿಪ್ರಾಯಂ. ಇವತ್ತು ಒಂದು ರೀತಿಯ ಅಭಿಪ್ರಾಯ ಅವರಲ್ಲಿರ್ತದೆ, ಅದೇ ಅಭಿಪ್ರಾಯ ಅವರಲ್ಲಿ ಇದೆ ಅಂತ ತಿಳಿದುಕೊಂಡು ನಾವು ನಾಳೆ ಮರುದಿನ ಅವರಲ್ಲಿ ಪ್ರವೃತ್ತಿ ಮಾಡಿದ್ವಿ ಅಂತ ಹೇಳಿದ್ರೆ ನಾಳೆ ಅವರ ಅಭಿಪ್ರಾಯ ವ್ಯತ್ಯಾಸ ಆಗಿ ಹೋಗಿರ್ತದೆ. ನಿಗೂಢಂ ಕರ್ಮ ಕೇವಲಂ. ಅವರ ಪ್ರತಿಯೊಂದು ಕರ್ಮದ ಹಿನ್ನೆಲೆಯೂ ಅತ್ಯಂತ ನಿಗೂಢವಾದದ್ದು. ಪುಂಸಃ ಅಷ್ಟಗುಣ ಕಾಮಃ. ಅವರ ಬಯಕೆಗಳು, ಪುರುಷರಿಗೆ ಹೊರಗಿನ ಬಯಕೆಗಳು ಎಷ್ಟಿರ್ತದೋ ಅದರ 8 ಪಾಲು ಬಯಕೆಗಳು ಸ್ತ್ರೀಯರಲ್ಲಿ ನಾವು ಲೋಕದಲ್ಲಿ ನೋಡ್ತೇವೆ. ಆಹಾರ ದ್ವಿಗುಣಂ ನಿತ್ಯಂ ನೈಷ್ಠುರ್ಯಂ ಚ ಚತುರ್ಗುಣಂ. ಸ್ತ್ರೀ ಎನ್ನುವಂಥದ್ದು ತ್ಯಾಗದ ಒಂದು ಸಂಕೇತ, ಸಹನೆಯ ಸಂಕೇತ, ತಾಳ್ಮೆಯ ಸಂಕೇತ. ಅದೇ ಯಾವುದಾದ್ರೂ ಒಂದು ವಿಷಯದಲ್ಲಿ ತಾನು ನಿಶ್ಚಲವಾಗಿರಬೇಕು, ನಿಷ್ಠೂರವಾಗಿರಬೇಕು ಅಂತ ಬಯಸಿದರೆ ಅವಳು ಗಂಡಿಗಿಂತ 4 ಪಟ್ಟು ನಿಷ್ಠೂರವಾಗಿ ನಿಶ್ಚಲವಾಗಿ ನಿಲ್ಲತಕ್ಕಂತಹ ಸಾಮರ್ಥ್ಯ ಆ ಹೆಣ್ಣಿಗಿದೆ.
ಕೋಪ ಪುಂಸಃ ಷಡ್ಗುಣಶ್ಚ. ಸಹನೆಯ ಮೂರ್ತಿ ಸ್ತ್ರೀ. ಅದೇ ಅವಳು ಒಮ್ಮೆ ಕ್ರೋಧಕ್ಕೆ ಒಳಗಾದರೆ, ಕೋಪವನ್ನು ಮಾಡಿಕೊಳ್ಳುವುದಕ್ಕೆ ಅಭ್ಯಾಸ ಮಾಡಿಕೊಂಡರೆ ಪುರುಷರಿಗಿಂತ 6 ಪಟ್ಟು ತನ್ನ ಕ್ರೋಧವನ್ನು ಮನೆಯಲ್ಲಿ ತೋರಿಸುವ ಸಾಮರ್ಥ್ಯ ಸ್ತ್ರೀಯರದ್ದು. ಹೀಗೆ ಅನೇಕ ರೀತಿಯಲ್ಲಿ ಧನಕ್ಷಯ ಅತಿಪ್ರೀತೌ ಅತ್ಯಾಸಕ್ತೌ ಚ ವಪುಕ್ಷಯ. ತಮ್ಮ ದೇಹದ ಸೌಂದರ್ಯ, ತಮ್ಮ ಸುತ್ತಮುತ್ತಲಿನ ವಸ್ತುಗಳ ಸೌಂದರ್ಯದಲ್ಲಿಯೇ ಅನೇಕ ಸಮಯವನ್ನು ಹರಣ ಮಾಡ್ತಾರೆ. ಆಗ ನಮ್ಮ ಧರ್ಮಾಚರಣೆ ಕುಂಠಿತವಾಗ್ತಾ ಹೋಗ್ತದೆ. ತುಂಬ ಸುಂದರವಾದ ಮಾತನ್ನ ಹೇಳ್ತಾನೆ ನಾರದ. ಸಾಹಿತ್ಯೇ ಪೌರುಷಂ ನಷ್ಟಂ ಕಲಹೇ ಮಾನನಾಶನಂ. ಬ್ರಹ್ಮ, ನೀನು ಹೇಳಿದೆ ಅಂತ ನಾನು ಮದುವೆ ಆಗಿ ನಂತರ ನಾನು ಅವಳ ಜೊತೆ ಹೇಗೆ ಇರಬೇಕು? ಅವಳನ್ನ ಜೋರು ಮಾಡ್ತಾ ಅಥವಾ ಅವಳನ್ನು ನಾನು ನನ್ನ ನಿಗ್ರಹದಲ್ಲಿ ಇಟ್ಟುಕೊಂಡರೆ ಕಲಹೇ ಮಾನನಾಶನಂ. ಹೋಗಿ ಹೋಗಿ ಹೆಂಗಸರ ಜೊತೆ ಇವನು ಜಗಳ ಆಡ್ತಾನೆ ಅಂತ ನಮ್ಮನ್ನ ನಿಂದನೆ ಮಾಡ್ತಾರೆ. ಆಯಿತು, ಅವಳು ಏನು ಮಾಡಿದರೂ ಕೂಡ ಜಗಳ ಮಾಡದೆ, ಅವಳಿಗೆ ಯಾವ ರೀತಿಯ ನಿಂದನೆಯನ್ನು ಮಾಡದೆ, ಅತ್ಯಂತ ತಾಳ್ಮೆಯಿಂದ ಅವಳ ಎಲ್ಲ ಕ್ರಿಯೆಗಳನ್ನು ಸಹಿಸಿಕೊಂಡು ಅವಳ ಜೊತೆಗೆ ನಾನಿದ್ದರೆ ಸಾಹಿತ್ಯ ಪೌರುಷಂ ನಷ್ಟಂ. ಯಾವಾಗಲೂ ಹೆಣ್ಣಿನ ಹಿಂದೆ ಇವನು ದಾಸನಾಗಿರ್ತಾನೆ ಅಂತ ಆಗಲೂ ನಿಂದನೆ ಮಾಡ್ತಾರೆ. ಹೀಗೆ ಹೆಣ್ಣಿನ ಜೊತೆಗೆ ಚೆನ್ನಾಗಿದ್ದರೂ ಲೋಕದಲ್ಲಿ ನಿಂದನೆಯನ್ನು ನಾವು ನೋಡ್ತೇವೆ. ಅವರನ್ನು ನಿಗ್ರಹ ಮಾಡಲಿಕ್ಕೆ ಹೋದರೂ ನಿಂದನೆ ಮಾಡ್ತಾರೆ. ಅದರಿಂದಾಗಿ ಆ ವಿವಾಹ, ಆ ದಾಂಪತ್ಯ, ಆ ಗಾರ್ಹಸ್ಥ್ಯ ಧರ್ಮ ನನಗೆ ಬೇಡ ಅಂತ ತುಂಬ ದೈನ್ಯದಿಂದ ಕೇಳಿಕೊಳ್ತಾನೆ. ಬ್ರಹ್ಮದೇವರು ಹಿಂದೆಯೇ ಹೇಳಿರ್ತಾರೆ, ಕೆಲವರ ಯೋಗ್ಯತೆ, ಕೆಲವರ ಸಾಮರ್ಥ್ಯ ತಪಸ್ಸಿನ ಕಾಡಿನಲ್ಲಿ ಕುಳಿತು ಏಕಾಂಗಿಯಾಗಿ ತಪಸ್ಸನ್ನ ಮಾಡ್ತಾ ಧರ್ಮಾಚರಣೆಯನ್ನು ಮಾಡುವುದು, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡುವುದಾದರೆ, ಕೆಲವರ ಸಾಮರ್ಥ್ಯ ಕುಟುಂಬದ ಮಧ್ಯದಲ್ಲಿದ್ದುಕೊಂಡು ಹೆಂಡತಿ, ಮಕ್ಕಳು, ತಂದೆ, ತಾಯಿ ಅಂತಕ್ಕಂತಹ ಒಂದು ದೊಡ್ಡ ಗಾರ್ಹಸ್ಥ್ಯ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಧರ್ಮಾಚರಣೆ ಮಾಡುವಂಥದ್ದು. ಈ ನಾರದನಿಗೆ ಕುಟುಂಬ ಪೋಷಣೆಯನ್ನು ಮಾಡಿಕೊಂಡು ಧರ್ಮದ ಸಂಪಾದನೆ ಅದು ಕಷ್ಟಕರ. ಅದರಿಂದಾಗಿ ಅವನು ಏಕಾಂಗಿಯಾಗಿ ಯೋಗ ಮಾರ್ಗದಲ್ಲಿ ಅವನು ಧರ್ಮ ಸಂಪಾದನೆಯನ್ನು ಮಾಡಲಿ, ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಲಿ ಅಂತ ಕೊನೆಗೆ ಆಯಿತು, ನೀನು ಕಾಡಿಗೆ ಹೋಗಿ ಒಳ್ಳೆಯ ರೀತಿಯಲ್ಲಿ ತಪಸ್ಸನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡಿಬೇಕು. ಆದರೆ ತಪಸ್ಸು ಮಾಡುವುದು ಅಂತ ಹೇಳಿದರೆ ಯಾರೂ ಇಲ್ಲದ ಜಾಗದಲ್ಲಿ ಹೋಗಿ ಸುಮ್ಮನೆ ಕುಳಿತುಕೊಳ್ಳುವುದು ಅಂತ ಅರ್ಥ ಅಲ್ಲ. ತಪಸ್ಸು ಅಂತ ಹೇಳಿದ್ರೆ ಮೊದಲು ಭಗವಂತನ ಮೂರ್ತಿಯನ್ನ ಮನಸ್ಸಿನ ಒಳಗೆ ಗಟ್ಟಿಯಾಗಿ ಪ್ರತಿಷ್ಠಾಪನೆ ಮಾಡಬೇಕು. ತಪಸ್ಸು, ಯೋಗ ಅಂತ ಹೇಳಿದ್ರೆ ಯಾವುದನ್ನೂ ಆಲೋಚನೆ ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವುದು ಅಂತ ನಾವು ಇವತ್ತಿನ ಯೋಗಶಾಸ್ತ್ರಗಳಲ್ಲಿ ಪಾಶ್ಚಾತ್ಯರ ಪ್ರಭಾವ ಇರತಕ್ಕಂತಹ ಯೋಗಗಳಲ್ಲಿ ನಾವು ನೋಡ್ತೇವೆ. ಯಾವುದನ್ನೂ ಆಲೋಚನೆ ಮಾಡದೆ ಏಕಾಂತದಲ್ಲಿ ಇರುವುದು ಅಂತ. ಆದರೆ ಆಚಾರ್ಯರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಮನಸ್ಸು ಯಾವುದನ್ನೂ ಆಲೋಚನೆ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದರಿಂದ ಈ ಮನಸ್ಸು ಅಂತ ಹೇಳಿದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ವಿಚಾರ ಅಲ್ಲಿ ಬೀಳಲೇಬೇಕು. ನಾವು ಯಾವುದನ್ನು ಆಲೋಚನೆ ಮಾಡಬಾರ್ದು ಅಂತ ಯಾವುದನ್ನು ನಾವು ದೂರದಲ್ಲಿ ಇರಬೇಕು ಅಂತ ಹೇಳ್ತೇವೋ ಅದು ಮನಸ್ಸಿನಲ್ಲಿ ಹೆಚ್ಚು ಗಟ್ಟಿಯಾಗಿ ಬಂದು ಕೂತ್ಕೊಳ್ಳುತ್ತದೆ. ಅದರಿಂದಾಗಿ ಹೊರಗಿನ ಆ ಆಲೋಚನೆಗಳನ್ನು ಬಿಟ್ಟು ಭಗವಂತನ ಪ್ರತಿಮೆಯನ್ನ ಮನಸ್ಸಿನಲ್ಲಿ ಗಟ್ಟಿ ಸ್ಥಾಪನೆ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಭಗವಂತನ ತತ್ವಜ್ಞಾನ ಬೇಕು ನಿನಗೆ. ಆ ಭಗವಂತನ ತತ್ವಜ್ಞಾನವನ್ನು ಮೊದಲು ಸಂಪಾದನೆ ಮಾಡು. ಇಡೀ ಲೋಕದಲ್ಲಿ ಮಂಗಳಮಯ ಎನಿಸಿದಂತಹ ರುದ್ರದೇವರಿದ್ದಾರೆ. ಆ ರುದ್ರದೇವರಲ್ಲಿ ಹೋಗಿ ಭಗವಂತನ ತತ್ವಜ್ಞಾನವನ್ನು ಸಂಪಾದನೆ ಮಾಡುವಂತ ಬ್ರಹ್ಮದೇವರು ನಾರದೇವರಿಗೆ ಆದೇಶ ಮಾಡಿದ್ದಾರೆ. ಬ್ರಹ್ಮದೇವರ ಮಾತಿನಂತೆ ನಾರದರು ರುದ್ರದೇವರ ಆ ಕೈಲಾಸ ಪರ್ವತಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ಆ ರುದ್ರದೇವರನ್ನ ಕಂಡಿದ್ದಾರೆ. ಮಂದಾಕಿನಿ ಪುಷ್ಕರ ಬೀಜಮಾಲಯ ಕೃಷ್ಣೇತಿ ನಾಮ ಇವ ಮುದಾ ಜಪಂತಂ. ಹಿಂದೆ ನಾವು ನಿನ್ನೆ ದಿನ ನೋಡಿದ್ವಿ, ರುದ್ರದೇವರು ಆ ಕೃಷ್ಣ ಮಂತ್ರದ ಜಪವನ್ನು ಮಾಡ್ತಾ ಆನಂದ ತುಂದಿರರಾಗಿರ್ತಾರೆ. ಮಂದಾಕಿನಿ ಪುಷ್ಕರ ಬೀಜಮಾಲಯ, ಆ ಕೃಷ್ಣ 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 ಅಂತ ನಾಮಸ್ಮರಣೆಯನ್ನು ಮಾಡ್ತಾ ಕೃಷ್ಣೇತಿ ನಾಮ ಇವ ಮುದಾ ಜಪಂತಂ, ಅತ್ಯಂತ ಹಾರ್ಧವಾದ ಒಂದು ಆನಂದವನ್ನು ಅನುಭವಿಸ್ತಾ ಆ ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ. ಅವರ ಬಳಿ ಹೋಗಿ ಸದಾಶುತೋಷಂ ಭವರೋಗ ವರ್ಜಿತಂ, ಭಕ್ತರಿಗೆ ಆಶುತೋಷ ಅಂತ ರುದ್ರದೇವರಿಗೆ ಹೆಸರು. ಅತ್ಯಂತ ಶೀಘ್ರದಲ್ಲಿ ನಮಗೆ ಅನುಗ್ರಹವನ್ನು ಮಾಡುವವರು ಅಂತಹ ರುದ್ರದೇವರ ಬಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿದ್ದಾರೆ. ನಮಸ್ಕಾರವನ್ನು ಮಾಡಿ ತನಗೆ ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತಕ್ಕಂತಹ ತತ್ವಜ್ಞಾನವನ್ನು ನೀಡಬೇಕು ಅಂತ ಕೇಳಿದಾಗ ತುಂಬ ಸುಂದರವಾದಂತಹ ಒಂದು 3-4 ಅಧ್ಯಾಯಗಳಲ್ಲಿ ಒಬ್ಬ ಇಡೀ ಜೀವನದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ಅಂತಕ್ಕಂತಹ ಸಾಮಾನ್ಯ ಮನುಷ್ಯರಿಗೂ ಬೇಕಾದಂತಹ ಧರ್ಮಾಸನಗಳನ್ನು ರುದ್ರದೇವರು ಉಪದೇಶ ಮಾಡ್ತಾ ಇದ್ದಾರೆ.